Praise the Lord. I am very happy to be here in this church. ಸೊ ಈ ಒಂದು ಸಭೆಯಲ್ಲಿ ಇರಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ನನಗೆ ಇವತ್ತು. Many times I have been here in this church before. ಇದಕ್ಕಿಂತ ಬರೋಕ್ಕಿಂತ ಮುಂಚಿತವಾಗಿ ಇಲ್ಲಿಗೆ ನಾನು ಅನೇಕ ಸಮಯಗಳು ಇಲ್ಲಿ ನಾನು ಬಂದಿದ್ದೀನಿ. How many of you have seen me before? ಇದಕ್ಕಿಂತ ಮುಂಚೆ ಎಷ್ಟು ಜನ ನೀವು ನಾನು ನೋಡಿದ್ದೀರಾ? Praise the Lord. I have visited some of your houses also before. ಸೊ ನಾನು ಇದಕ್ಕಿಂತ ಮುಂಚೆ ಬಂದಾಗ ಇಲ್ಲಿ ಕೂತಿರುವ ಕೆಲವರ ಮನೆಗೆ ನಾನು ಹೋಗಿ ಪ್ರಾರ್ಥನೆ ಮಾಡಿದ್ದೀನಿ. Pastor also has come to our church many times before. ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಪಾಸ್ಟರ್ ಕೂಡ ಅನೇಕ ಸಾರಿ ನಮ್ಮ ಸಭೆಗೆ ಅವರು ಬಂದಿದ್ದಾರೆ. Last Sunday, Pastor was ministering in our church. ಕಳೆದ ಭಾನುವಾರ ಪಾಸ್ಟರ್ ನಮ್ಮ ಸಭೆಯಲ್ಲಿ ವಾಕ್ಯವನ್ನು ಹಂಚಿಕೊಂಡಿದ್ದಾರೆ. The people in our church were very blessed because of the message that God was given to Pastor. ಕಳೆದ ಸಂಡೇ ಪಾಸ್ಟರ್ ಕೊಟ್ಟಂತ ದೇವರ ವಾಕ್ಯದ ಸಂದೇಶದ ಮುಖಾಂತರವಾಗಿ ನಮ್ಮ ಸಭೆಯಲ್ಲಿರುವ ವಿಶ್ವಾಸಿಗಳು ಕೂಡ ಆಶೀರ್ವದಿಸಲ್ಪಟ್ಟಿದ್ದಾರೆ. After the message was completed, everyone said it was very, very good and we were very much blessed. ಹಲ್ಲೆಲೂಯಾ. ಪಾಸ್ಟರ್ ಕಳೆದ ಸಂಡೇ ನಮ್ಮ ಸಭೆಯಲ್ಲಿ ಮೆಸೇಜ್ ಅನ್ನು ಕೊಟ್ಟ ನಂತರ ಅನೇಕ ವಿಶ್ವಾಸಿಗಳು ನನ್ನ ಹತ್ರ ಬಂದ್ಬಿಟ್ಟು ಪಾಸ್ಟರ್ ಆ ಸೇವಕರು ಕೊಟ್ಟಂತ ಮೆಸೇಜ್ ಬಹಳ ಬಹಳ ಅದ್ಭುತವಾಗಿದೆ. So pastor was speaking by the help of the Holy Spirit. ಪಾಸ್ಟರ್ ಸುಮ್ಮನೆ ಮಾತಾಡಕ್ಕೆ ಹೋಗಲ್ಲ, ಅವರು ದೇವರ ಪವಿತ್ರಾತ್ಮನ ಸಹಾಯದಿಂದ ಮಾತಾಡ್ತಾರೆ. ಅವರು Pastor was speaking the secret things of the Lord. ಪಾಸ್ಟರ್ ಅವರು ಬೇರೆ ರೀತಿ ಅಲ್ಲ, ಅವರು ದೇವರ ರಹಸ್ಯಗಳನ್ನು ಬಿಡಿಸಿ ಮಾತಾಡ್ತಾರೆ ಅವರು. So you have a good pastor that knows the truth of God. ಸೊ ದೇವರ ವಾಕ್ಯವನ್ನ ನಿಮಗೆ ತಿಳಿಸಲಿಕ್ಕೋಸ್ಕರವಾಗಿ, ದೇವರ ಸತ್ಯಾಂಶಗಳನ್ನು ತಿಳಿಸಲಿಕ್ಕೋಸ್ಕರವಾಗಿ ದೇವರು ನಿಮ್ಮ ಸಭೆಯಲ್ಲಿ ಒಳ್ಳೆ ಸೇವಕರನ್ನು ದೇವರು ಕೊಟ್ಟಿದ್ದಾರೆ. God has spoken to your pastor that you should preach about the salvation. ಸೊ ದೇವರು ನಿಮ್ಮ ಪಾಸ್ಟರ್ ಕೊಟ್ಟಿರುವಂತ ವಿಶೇಷದ ವರ ಯಾವುದಪ್ಪ ಅಂದ್ರೆ ರಕ್ಷಣೆಯ ಸುವಾರ್ತೆ ಹೇಳುವಂಥದ್ದು. Many believers in our church who were not even saved, they were saved by the message of this pastor. ಹಲ್ಲೆಲೂಯಾ. ನಮ್ಮ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳು ಅನೇಕ ವರ್ಷಗಳಿಂದ ಸಭೆಗೆ ಬರ್ತಿದ್ರು, ಅವರು ಕೂಡ ಇನ್ನೂ ಕೂಡ ಪರಿಪೂರ್ಣ ರಕ್ಷಣೆ ಹೊಂದಿರಲಿಲ್ಲ. ಆದರೆ ಪಾಸ್ಟರ್ ಮೆಸೇಜ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ಜನ ರಕ್ಷಣೆ ಹೊಂದ್ಕೊಂಡಿದ್ದಾರೆ ಅವತ್ತು. So I say that you are all lucky to have a good pastor. ಸೊ ನೀವು ಈ ಒಂದು ಸಭೆಯಲ್ಲಿ ಇಂಥ ಪಾಸ್ಟರ್ನ ಪಡೆದಿದ್ದಕ್ಕೋಸ್ಕರವಾಗಿ ನಿಜವಾಗ್ಲೂ ಕೂಡ ಲಕ್ಕಿ ಪರ್ಸನ್ಸ್ ನೀವು. I saw all of you worshiping the Lord with much eagerness in your heart. ಸೊ ಇವತ್ತು ನೀವು ಆರಾಧನೆ ಮಾಡೋದನ್ನು ಗಮನಿಸ್ತಾ ನೀವೆಲ್ಲರೂ ಕೂಡ ಬಹಳ ಕುತೂಹಲದಿಂದ ತುಂಬಾ ಹೃದಯದಿಂದ ನೀವು ಕರ್ತನ ಆರಾಧನೆ ಮಾಡಿದ್ದೀರಿ ಇವತ್ತು. It is because the pastor and sister are worshiping the Lord, the believers are also worshiping. ಸೊ ಅದೇ ರೀತಿಯಾಗಿ ಪಾಸ್ಟರ್ ಮತ್ತೆ ಅವರ ಪತ್ನಿ ಕೂಡ ಮತ್ತೆ ನೀವು ಕೂಡ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ನೀವು ಆರಾಧನೆ ಮಾಡಿದ್ದೀರಿ ಇವತ್ತು. So I saw every one of you are worshiping the Lord. ಸೊ ನೀವೆಲ್ಲರೂ ಕೂಡ ನೀವು ಆತ್ಮದಿಂದ ನೀವು ತುಂಬಲ್ಪಟ್ಟವರಾಗಿ ಕರ್ತನನ್ನು ಆರಾಧನೆ ಮಾಡಿದ್ದೀರಿ ಇವತ್ತು. And sometimes your pastor will not be here, you will be going somewhere else. ಕೆಲವು ಭಾನುವಾರಗಳು ಪಾಸ್ಟರ್ ಇಲ್ಲಿರಲ್ಲ, ಅವ್ರು ಬೇರೆ ಕಡೆ ಸಭೆಗೆ ಹೋಗ್ತಾರೆ. Sometimes the pastor's wife will not be here. ಕೆಲವು ಸಲ ಪಾಸ್ಟ್ ಹೆಂಡತಿನೂ ಕೂಡ ಇಲ್ಲಿ ಇರಲ್ಲ. ಇಲ್ಲಿ Is it like that? ಇದು ನಿಮ್ಗೆ ಇಷ್ಟನಾ ನಿಮ್ಗೆ? What is They are it? telling they are going to share the gospel to someone. Yeah. Likewise, our believers also were asking where our pastor is. ನೀವು ಯಾವ ರೀತಿಯಾಗಿ ಒಂದು ಸಂಡೇ ನಿಮ್ಮ ಪಾಸ್ಟ್ ಇಲ್ಲವರು ಕೇಳ್ತಿರೋ ಪಾಸ್ಟ್ ಇಲ್ಲ ಅದೇ ರೀತಿಯಾಗಿ ನಾನು ಒಂದು ವಾರ ನಮ್ಮ ಸಭೆಯಲ್ಲಿ ಇಲ್ಲದೆ ಹೋದ್ರೆ ನಮ್ಮ ವಿಶ್ವಾಸಿಗಳು ಕೂಡ ಅವ್ರನ್ನ ಕೇಳ್ತಾರಂತೆ ನಮ್ಮ ಪಾಸ್ಟ್ ಎಲ್ಲಿಗೆ ಹೋದ್ರು ಅಂತ. Because I am not ministering in my church today. ಸೊ ಇವತ್ತು ನಮ್ಮ ಸಭೆಯಲ್ಲಿ ನಾನು ಇಲ್ಲ ಇವತ್ತು. Last Sunday your pastor was not ministering here. ಸೊ ಕಳೆದ ಭಾನುವಾರ ನಿಮ್ಮ ಪಾಸ್ಟರ್ ಕೂಡ ಇಲ್ಲಿ ಇರಲಿಲ್ಲ. Sometimes the servants of God have to go and travel everywhere. ಸೊ ಕೆಲವು ಸಲ ಸೇವಕರು ಏನಾಗ್ತಾರೆ ಅಂದ್ರೆ ದೇವರ ಒಂದು ಕರೆವಿಗೆ ಅನುಸಾರವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗ್ತಾರೆ ಅವರು. It depends upon a servant of God's calling. ಸೊ ಇದು ದೇವರ ಸೇವಕರು ಕೊಟ್ಟಿರುವಂತಹ ಒಂದು ಕರೆ ಅದು. Everyone's calling is not the same. ಎಲ್ಲರಿಗೂ ಸಹ ಒಂದೇ ರೀತಿ ಕರೆಯುವಿಕೆ ಇರೋದಿಲ್ಲ. Some are called as resident pastors. ಕೆಲವು ಸೇವಕರಿಗೆ ಆ ಒಂದು ಸಭೆಯಲ್ಲಿ ಎತ್ಕೊಂಡು ಅವರು ಸೇವೆ ಮಾಡ್ತಾರೆ, ಬೇರೆ ಎಲ್ಲೂ ಕೂಡ ಹೋಗಲ್ಲ, ಅದು ಅವ್ರು ಕರೆಯೋದು. They stay in that church all the time. ಎಲ್ಲಾ ಸಮಯದಲ್ಲೂ ಕೂಡ ಪ್ರತಿ ಭಾನುವಾರದಲ್ಲೂ ಕೂಡ ಆ ಸಭೆಯಲ್ಲಿ ಎತ್ಕೊಂಡು ಸೇವೆ ಮಾಡ್ತಾರೆ. ದೇವರು ಅವರು ಕೊಟ್ಟಿರುವಂತ ಕರೆಯುವಿಕೆ ಅದು. All the time and all the throughout the week, throughout the month, they will be in that church. ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ಭಾನುವಾರ ಒಂದೇ ಸಭೆಯಲ್ಲಿ ಇಟ್ಕೊಂಡು ಆ ಸಭೆಯಲ್ಲೇ ಸೇವೆ ಮಾಡ್ತಾರೆ, ಬೇರೆ ಎಲ್ಲ ಕಡೆ ಹೋಗಲ್ಲ. ಅವರು ಕೊಟ್ಟಿರುವಂತ ಕರೆಯುವಿಕೆ ವರ ಅದು. They will not travel beyond their limit, their area. ಆ ಏರಿಯಾ ಬಿಟ್ಟು ಬೇರೆ ಎಲ್ಲೂ ಕೂಡ ಸೇವೆ ಹೋಗಲ್ಲ ಅವರು. Likewise, some pastors they will travel everywhere. ಆದ್ರೆ ಕೆಲವು ಪಾಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ
ಎಲ್ಲಾ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ ಅವರು. It is God who is doing everything, all these things. ಸೊ ಇದು ಮನುಷ್ಯರಿಂದ ಆಗಿರುವಂತ ಕೆಲಸ ಅಲ್ಲ, ಅದು ಪಾಸ್ಟರ್ ಅವರಿಗೆ ಅವರೇ ಹೋಗ್ತಾ ಇಲ್ಲ, ದೇವರು ಅವ್ರು ಕೊಟ್ಟಿರುವಂತ ಕರೆಯುವಿಕೆ ಅದು. Likewise, you also are called for some purpose. ಅದಕ್ಕೋಸ್ಕರ ಹಾಗೆ ಆ ರೀತಿಯಾಗಿ ದೇವರು ಕೆಲವೊಂದು ಉದ್ದೇಶಗಳಿಗೋಸ್ಕರವಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. If you do not know your calling, ನಿಮ್ಮ ಕರೆಯುವಿಕೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ your time will be waste. ನಿನ್ನ ಸಮಯ ವೇಸ್ಟ್. Whatever you are doing will be waste. ನೀನು ಏನೇನ್ ಮಾಡ್ತೀಯೋ ಅದೆಲ್ಲ ವೇಸ್ಟ್ ಅದು. It is like Jonah, the prophet, God told him to go to Nineveh. ಸೊ ನಿಮ್ಗೆ ಗೊತ್ತಿರ್ಬೋದು, ಇನ್ನು ಯೋನನಿಗೆ ದೇವರು ಹೇಳ್ತಾರೆ ನಿನಗೆ ಹೋಗಿ ಸುವಾರ್ತೆ ಸಾರು ಅಂತ. But he went to the wrong place. ಅವ್ನು ಏನ್ ಮಾಡ್ತಾನಪ್ಪ ಅಂದ್ರೆ ದೇವ್ರ ಮಾತನ್ನ ತಳ್ಳಿ ಹಾಕ್ಬಿಟ್ಟು ತಾರ್ಷೀಷಿಗೆ ಹೋಗ್ತಾ ಇರ್ತಾನೆ ಅವನು. After that, he had to bear many consequences. ಆ ಸಮಯದಲ್ಲಿ ದೇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವನು ದೇವರ ಮಾತಿಗೆ ಅವಿಧೇಯನಾದ್ದರಿಂದ ದೇವ್ರು ಏನ್ ಮಾಡ್ತಾರೆ, ಅವನು ಪ್ರಯಾಣಕ್ಕೆ ರೆಡಿ ಪಡಿಸ್ತಾರೆ. Likewise, you have to walk in the direction of God. ಸೊ ಅದೇ ರೀತಿಯಾಗಿ ನಿಮ್ಮ ಮಾರ್ಗ ಸರಾಗವಾಗಬೇಕು ಅಂದ್ರೆ ದೇವರು ಏನು ಹೇಳ್ತಾರೋ ಅದನ್ನೇ ಮಾಡಬೇಕು ನೀವು. If you don't walk in God's plan, your time, your money, everything will be lost. ಸೊ ದೇವರು ಏನ್ ಹೇಳ್ತಾರೆ ಅದನ್ನು ಮಾಡ್ದೇನೆ ನೀವು ನಿಮ್ದೇ ಆದಂತ ಸ್ವಂತ ಮಾರ್ಗದಲ್ಲಿ ಹೋಗುವಾಗ ನಿಮ್ಮ ಹಣ, ನಿಮ್ಮ ಆರೋಗ್ಯ ಎಲ್ಲರೂ ಕೂಡ ವೇಸ್ಟ್ ಆಗುತ್ತೆ. So you should know what you are called for. ಸೊ ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವಿತದಲ್ಲಿ ದೇವರ ಕರೆಯುವಿಕೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. Abraham was called to become the father of many nations. ಅಬ್ರಹಾಮನು ಕೂಡ ಅನೇಕ ದೇಶಗಳಿಗೆ ತಂದೆಯಾಗಿ ದೇವರಿಂದ ಕರೆಯಲ್ಪಟ್ಟನು. But Abraham did not have any child for a long time. ಆದರೆ ಅಬ್ರಹಾಮನಿಗೆ ಅನೇಕ ವರ್ಷಗಳ ನಂತರ ಮಕ್ಕಳಿರಲಿಲ್ಲ. Later, Abraham got a son, Isaac. ಆತನು ಮುದುಕನಾದ ಮೇಲೆ ದೇವರು ಅಬ್ರಹಾಮನಿಗೆ ಇಸಾಕ ಎನ್ನುವಂತ ಮಗನನ್ನ ಕೊಟ್ಟು ದೇವರು ಆಶೀರ್ವಾದ ಮಾಡಿದ್ರು. After long years, God gave Abraham Isaac. ಅದಾದ ಅನೇಕ ವರ್ಷಗಳಾದ ನಂತರ ದೇವರು ಅಬ್ರಹಾಮನಿಗೆ ಇಸಾಕ ಎನ್ನುವಂತ ಮಗನನ್ನು ಕೊಟ್ಟು ದೇವರು ಆಶೀರ್ವಾದ So ಮಾಡಿದ್ರು. Abraham became the father of Isaac. ಅಬ್ರಹಾಮನು ಕೂಡ ಯಾವ ರೀತಿಯಾಗಿ ಆ ದೇಶಗಳಿಗೆ ತಂದೆಯಾದನು, ಅದೇ ರೀತಿಯಾಗಿ ದೇವರು ಇಸಾಕನಿಗೂ ಸಹ ಅದೇ ರೀತಿಯ ವಾಗ್ದಾನವನ್ನು ಮಾಡಿ ದೇವರು ಆಶೀರ್ವಾದ ಮಾಡಿದ್ರು. According to Sarah, Abraham's prayer request was fulfilled. ಸೊ ಅಬ್ರಹಾಮನು ಮಾಡಿದಂತಹ ಒಂದು ಪ್ರಾರ್ಥನೆ ನೆರವೇರಿಸಲ್ಪಟ್ಟಿತ್ತು. ಯಾಕೆಂದ್ರೆ ದೇವರು ಅಬ್ರಹಾಮನ ಹೆಂಡತಿಯಾದ ಸಾರಳ ಮುಖಾಂತರವಾಗಿ ಮಗನನ್ನ ಕೊಟ್ಟು ದೇವರು ಆಶೀರ್ವಾದ ಮಾಡಿದ್ರು. Because Sarah and Abraham were not having any child. ಯಾಕೆಂದ್ರೆ ಅಬ್ರಹಾಮ್ ಮತ್ತು ಸಾರಳಿಗೆ ಅನೇಕ ವರ್ಷಗಳಿಂದಲೂ ಕೂಡ ಮಕ್ಕಳಿರಲಿಲ್ಲ. But later when Abraham and Sarah prayed, God gave them a child. ಸೊ ಅಬ್ರಹಾಮನು ಪ್ರಾರ್ಥನೆ ಮಾಡಿದ ನಂತರ ದೇವರು ಅಬ್ರಹಾಮ ಮತ್ತು ಸಾರಾ ದಂಪತಿಗಳಿಗೆ ದೇವರು ಅನೇಕ ವರ್ಷಗಳ ನಂತರ ದೇವರ ಮಗುವನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಿದ್ರು. So Abraham's wife Sarah was happy when Abraham got and Sarah got Isaac. ಸೊ ಸಾರಳು ಮುದುಕಿಯಾದ ನಂತರ ಅವಳಿಗೆ ಏನಾಗಿತ್ತು, ಮುಟ್ಟು ಹೋಗೋದು ನಿಂತೋಗಿತ್ತು. ಅಂತ ಸಂದರ್ಭದಲ್ಲಿ ದೇವರು ಮಗುವನ್ನು ಕೊಟ್ಟು ಆಶೀರ್ವಾದ ಮಾಡಿದ ನಂತರ ಅಬ್ರಹಾಮನಿಗೆ ಮತ್ತು ಆತನ ಹೆಂಡತಿಯಾದ ಸಾರಳಿಗೆ ಬಹಳ ಸಂತೋಷ ಉಂಟಾಯಿತು. But even Abraham got Isaac, he was not satisfied in that. ಸೊ ಅಬ್ರಹಾಮನಿಗೆ ಇಸಾಕ್ ಎಂಬ ಮಗ ಹುಟ್ಟಿದ ನಂತರನೂ ಕೂಡ ಅಬ್ರಹಾಮನಿಗೆ ಅಷ್ಟು ತೃಪ್ತಿ ಆಗಲಿಲ್ಲ. Because Holy Spirit was convincing him that he has been called for something more. ಆದರೆ ದೇವರು ಅಬ್ರಹಾಮನನ್ನು ಅದಕ್ಕೋಸ್ಕರ ಮಾತ್ರ ಕರೆದಿಲ್ಲ, ಅಬ್ರಹಾಮನ ದೇವರು ಅನೇಕ ಉದ್ದೇಶಗಳಿಗೋಸ್ಕರವಾಗಿ ದೇವರು ಕರೆದಿದ್ರು. So he was spending time with God. ಅಬ್ರಹಾಮನು ಬಹಳಷ್ಟು ಸಮಯವನ್ನು ಅವನು ದೇವರ ಸಮ್ಮುಖದಲ್ಲಿ ಕಳೆದಿದ್ದ. And he came to know that his calling is the father of many nations. ಕೊನೆಯದಾಗಿ ಅವನ ಕರೆಯನ್ನ ತಾನು ಖಚಿತಪಡಿಸಿಕೊಂಡ. ಅಬ್ರಹಾಮನ ಒಂದು ನಿರ್ದಿಷ್ಟವಾದ ಕರೆ ಏನಾಗಿತ್ತೆಂಬುದಾಗಿ ನೋಡುವಾಗ ಅಬ್ರಹಾಮನ ದೇವರು ಅನೇಕ ದೇಶಗಳಿಗೆ ತಂದೆಯನ್ನಾಗಿ ದೇವರು ಅದನ್ನು ಮಾರ್ಪಡಿಸಿದ್ರು. Likewise, your pastor is not to be a pastor in this town only. ಅದಕ್ಕೋಸ್ಕರವಾಗಿ ನಿಮ್ ಪಾಸ್ಟರ್ ಜಾಸ್ತಿ ನೀವು ಸಭೆಯಲ್ಲಿ ಇರ್ತೇ ಇಲ್ಲ ಅವ್ರು. ಯಾಕೆಂದ್ರೆ ನಿಮ್ ಪಾಸ್ಟರ್ ಕೊಟ್ಟಿರೋಂಥ ಕರೆ ಏನ್ ಗೊತ್ತಾ, ದೇಶದ ಅನೇಕ ದೇಶ ವಿದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತದ್ದು. Your pastor is called to go throughout the nations to preach the gospel. ಹಲ್ಲೆಲೂಯಾ. ನಿಮ್ಮ ಸಭೆಯ ಪಾಸ್ಟರ್ ಕೊಟ್ಟಿರುವಂತ ಒಂದು ನಿರ್ದಿಷ್ಟವಾದ ಕರೆ ಏನಂದ್ರೆ ಅನೇಕ ದೇಶ ವಿದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತದ್ದು. Likewise, you are also called for a purpose. ಸೊ ಪಾಸ್ಟರ್ ರೀತಿ ದೇವರು ನಿಮ್ಮನ್ನು ಕೂಡ ದೇವರು ಒಂದು ಉದ್ದೇಶಗಳಿಗೋಸ್ಕರವಾಗಿ ದೇವರು ಕರೆದಿದ್ದಾರೆ. You may have a prayer request. ಸೊ ಅನೇಕ ಪ್ರಾರ್ಥನಾ ಮನವಿಗಳಿರಬಹುದು ನಿಮಗೆ. The prayer request may be to have a good school admission. ಒಂದು ಪ್ರಾರ್ಥನಾ ಮನವಿ ಅಂದ್ರೆ ಈಗ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸುವಂತದ್ದಾಗಿರ್ಬೋದು. Or the prayer request may be to build a house. ಒಂದು ಮನೆಯನ್ನು ಕಟ್ಟುವಂತದ್ದಾಗಿರ್ಬೋದು. Or to marry someone. ನಿಮ್ಮ ಮಕ್ಕಳನ್ನ ಅಥವಾ ಬೇರೆಯವ್ರನ್ನ ಒಂದು ಮದುವೆ ವಿಷಯ ಆಗಿರ್ಬೋದು. Or to have some children. ಕೆಲವರಿಗೆ ಮಕ್ಕಳಿಲ್ಲ, ಮಕ್ಕಳನ್ನ ಪಡೆಯುವಂತ ಒಂದು ವಿಷಯ ಆಗಿರ್ಬೋದು. Or to do the ministry of God here. ಸೊ ಇಲ್ಲಿ ಇಟ್ಕೊಂಡು ನೀವು ಒಂದು ಸೇವೆಯನ್ನ ಮಾಡುವಂತ ವಿಷಯ ಆಗಿರ್ಬೋದು.
but there is something more than that. ಆದ್ರೆ ಎಲ್ಲದಕ್ಕಿಂತಲೂ ದೇವರು ನಿಮ್ಮ ಜೀವಿತದಲ್ಲಿ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. What you have been praying here is only for in this world. ಹಲ್ಲೆಲೂಯಾ. ನೀವು ಏನೇನೋ ಪ್ರಾರ್ಥನೆ ಮಾಡ್ತೀರೋ ಅದನ್ನ ನೀವು ಈ ಒಂದು ಉದ್ದೇಶಗಳಿಗೋಸ್ಕರ ಈ ಲೋಕಕ್ಕೂ ಪ್ರೇಯರ್ ಮಾಡ್ತೀರಾ ನೀವು. How many of you know that Jesus will come to you and take you to his house?